ಹರಿ ಓಂ. ಎಲ್ಲ ಆರೋಗ್ಯ ಅಭಿಲಾಷಿಗಳಿಗೆ ಸ್ವಾಗತ. ನಾನು ನಿಮ್ಮ ಯೋಗ ಸೇವಕ ಪ್ರಹ್ಲಾದ್ಜಿ. ಇವತ್ತು ನಾವು ಒಂದು ಅತ್ಯಂತ ಪ್ರಮುಖವಾದ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ. ಅದು ಯಾವುದು ಅಂದರೆ ಎಳನೀರು. ಎಂಥ ಅದ್ಭುತ ಅಂದರೆ ಈ ಒಂದು ಎಳನೀರು ಸೇವನೆ ಏನಪ್ಪ, ಈ ಒಂದು ಮಳೆಗಾಲದಲ್ಲಿ ಇಷ್ಟು ಚಳಿ ಇರುವಾಗ ಎಳನೀರನ್ನು ಕುಡಿಯೋ ಸಾಧ್ಯ ಇದೆಯಾ ಅಂತ ಆಲೋಚನೆ ಮಾಡಬೇಡಿ. ಬಿಸಿಲುಗಾಲದಲ್ಲೂ ತುಂಬ ಒಳ್ಳೆಯದು, ಆದರೆ ಈಗಲೂ ಕೂಡ ಇದು ತುಂಬ ಒಳ್ಳೆಯದೇ ಆಗಿದೆ. ನೋಡಿ, ಇದನ್ನು ಯಾರು ಕುಡಿತಾ ಇರ್ತಾರೆ ಅವರಿಗೆ ಹೈ BP ಪ್ರಾಬ್ಲಮ್ ಬರೋದಿಲ್ಲ. ಯಾಕೆ ಅಂದರೆ ಇದರಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಶಕ್ತಿಯ ಕೊರತೆ, ಸುಸ್ತು ಆಗುವಂತಹ ಕೊರತೆ ಉಂಟಾಗೋದಿಲ್ಲ ಇದನ್ನು ಪ್ರತಿನಿತ್ಯ ಕನಿಷ್ಠ ಒಂದು ಕುಡಿತಾ ಇದ್ರೆ. ಯಾಕೆ? ಇದರಲ್ಲಿ ಎಲೆಕ್ಟ್ರೋಲೈಟ್ಸ್ ಇದೆ. ಮತ್ತು ನಿಮ್ಮ ಮೂಳೆಗಳ ಸಮಸ್ಯೆ, ಹಲ್ಲಿನ ಸಮಸ್ಯೆ ಇದರಿಂದ ಬರೋದಿಲ್ಲ. ಯಾಕೆ? ಇದರಲ್ಲಿ ಕ್ಯಾಲ್ಶಿಯಂ ಇದೆ. ಮೂಳೆಯ ಸಮಸ್ಯೆ, ಹಲ್ಲಿನ ಸಮಸ್ಯೆ ನಿಮಗೆ ಇದೆ ಅನ್ನೋದಾದರೆ ಅದಕ್ಕೆ ಕಾರಣ ನೀವು ತಿನ್ನುವಂತಹ ಬಿಳಿ ಸಕ್ಕರೆ ಮತ್ತು ನೀವು ಕುಡಿಯುವಂತಹ ಜರ್ಸಿ ಹಸುವಿನ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಗಿಣ್ಣು. ಸೊ ಹಾಗಾಗಿ ಜರ್ಸಿ ಹಸುವಿನಿಂದ ಎಲ್ಲಿ ತನಕ ತಿಂತಾ ಇರ್ತೀರಿ, ಕುಡಿತಾ ಇರ್ತೀರಿ ಆ ಒಂದು ಹಾಲು, ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ, ಗಿಣ್ಣನ್ನು, ಖಂಡಿತ ನಿಮ್ಮ ಎಲುಬುಗಳು ವೀಕ್ ಆಗ್ತಾ ಹೋಗ್ತವೆ. ಅದೇ ನೀವು ರಾಗಿ ಗಂಜಿ ತೆಗೆದುಕೊಂಡ್ರೆ, ರಾಗಿ ರೊಟ್ಟಿ ತಿಂದರೆ, ರಾಗಿ ಮುದ್ದೆ ತಿಂದರೆ, ಮತ್ತು ಸ್ವಲ್ಪ ಎಳ್ಳು ಸೇವನೆ ಸ್ವಲ್ಪ ಮಾತ್ರದಲ್ಲಿ ಮಾಡಿದರೆ, ಮತ್ತು ಕರಿಬೇವು ಜಾಸ್ತಿ ತಿಂದರೆ, ನುಗ್ಗೆ ಸೊಪ್ಪು ತಿಂದರೆ ಅದರಲ್ಲಿ ಕ್ಯಾಲ್ಶಿಯಮ್ಮು ಭರ್ಪೂರ್ ಇದೆ. ಇದರಲ್ಲೂ ಕೂಡ ಕ್ಯಾಲ್ಶಿಯಂ ಇದೆ. ನಿಮ್ಮ ಮೂಳೆಗಳನ್ನು ಅದು ಗಟ್ಟಿ ಮಾಡುತ್ತೆ. ಮತ್ತು ಇದರ ಸ್ವಲ್ಪ ಪ್ರಮಾಣದಲ್ಲಿ ಪ್ರೋಟೀನು ಕೂಡ ಇದೆ. ಮತ್ತು ಶರ್ಕರೆ ಪಿಷ್ಟಾದಿಗಳು, ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಪ್ರಮಾಣದಲ್ಲಿ ಇದೆ. ನಾರು ಕೂಡ 1 ಗ್ರಾಮ್ 100 ml 1 ಗ್ರಾಮ್ ನಾರು ಕೂಡ ಇದೆ. ಒಂದು ಬಾರಿ ನೀವೆಷ್ಟು ಕುಡಿಬಹುದು ಇದನ್ನು ಅಂತಂದರೆ, ನೀವು 250 ml ಒಂದು ಬಾರಿ ನೀವು ಕುಡಿಬಹುದು. ಅದಕ್ಕಿಂತ ಜಾಸ್ತಿ ಕುಡಿಬಾರ್ದ? ಖಂಡಿತ ಕುಡಿಬಹುದು. ಆದರೆ ನಿಮ್ಮ ದೇಹಕ್ಕೆ ಲಾಭ ಆಗುವುದು 250 ml. ನಾನು ಇದನ್ನು ಈಗ ಜಸ್ಟ್ ಓಪನ್ ಮಾಡಿಕೊಂಡು ಕುಡಿದೆ. ಅದರಲ್ಲಿ ಸುಮಾರು 375-400 ml ಇತ್ತು. ಆದರೆ ಅದನ್ನು ಪೂರ್ತಿ ನಾನು ಕುಡಿದೆ. ಅದು ನನ್ನ ದೇಹಕ್ಕೆ ಲಾಭ ಎಷ್ಟರ ಮಟ್ಟಿಗೆ ಆಗುತ್ತಂದರೆ 250 ml ಕುಡಿದ್ರೆ ಎಷ್ಟು ಆಗುತ್ತೋ ಅಷ್ಟೇ ಲಾಭ 400 ml ಇದು ಎಳ್ನೀರು ಕುಡಿದ್ರೆ ಅಷ್ಟೇ ಆಗುತ್ತೆ. ಸೊ ಆ ದೃಷ್ಟಿಯಿಂದ ನಾನು ನಿಮಗೆ ಸಲಹೆ ಮಾಡುವಂಥದ್ದು, ಈ 400 ml ಬಂದಾಗ 200 ml ಇನ್ನೊಬ್ಬರು ಕುಡಿಲಿ, 200 ml ನೀವು ಕುಡಿರಿ. ಆಗ ನಿಮಗೆ ಒಳ್ಳೆಯ ಲಾಭ ಉಂಟಾಗುತ್ತೆ. ಮತ್ತು ಇನ್ನೊಂದು, ಈ ಒಂದು ಎಳನೀರಿಂದ ಉಂಟಾಗುವಂತಹ ಲಾಭ ಅಂದರೆ ಇದರಲ್ಲಿ ಕಬ್ಬಿಣ ಕೂಡ ಇದೆ, ಐರನ್ ಇದೆ. ಸೊ ಹಾಗಾಗಿ ನಿಮಗೆ ಈ ಹೀಮೋಗ್ಲೋಬಿನ್ ಕಡಿಮೆ ಆಗುವಂತಹ ಸಮಸ್ಯೆ ಉಂಟಾಗೋದಿಲ್ಲ. ಪ್ರತಿನಿತ್ಯ 1 ಅಥವಾ 2 ಇಂತಹ ಎಳನೀರು ಕುಡಿಯುವುದರಿಂದ. ಮತ್ತು ಕಿಡ್ನಿಯ ಕಲ್ಲು ಕರಗಬೇಕು. ಕಿಡ್ನಿ 100 ವರ್ಷ ಕಾಲ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಕೆಲಸ ಮಾಡಬೇಕು. ಕಿಡ್ನಿ ತುಂಬ ಚೆಂದ ಫಿಲ್ಟರ್ ಮಾಡಬೇಕು. ಅದರಲ್ಲೇನೋ ಕಲ್ಲುಗಳು ಫಾರ್ಮೇಷನ್ ಆಗ್ತಾ ಇದ್ದರೆ ಅದು ಈಗಲೇ ಕರಗಿ ಮೂತ್ರದಲ್ಲಿ, ಬೆವರಲ್ಲಿ ಹೊರಗಡೆ ಹೊರಟು ಹೋಗಬೇಕು. ಅಂದರೆ ಎಳನೀರನ್ನು ಒಂದು ಪಾತ್ರೆಗೆ ಬಗ್ಗಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣು ಅದರ ರಸವನ್ನು ನೀವು ಹಿಂಡಿಬಿಟ್ಟು ಅದನ್ನು ಕಲಿಸಿಕೊಂಡು ಚಪ್ಪರಿಸ್ತಾ ನಿಧಾನವಾಗಿ ಅದನ್ನು ಕುಡಿರಿ. ಆಗ ಕಿಡ್ನಿಯಲ್ಲಿ ಆಗುವಂತಹ ಕಲ್ಲಿನ ಫಾರ್ಮೇಷನ್ನು ಅದು ನಿಂತು ಹೋಗುತ್ತೆ. ಕಿಡ್ನಿ ತುಂಬ ಚೆಂದ ಕೆಲಸ ಮಾಡುತ್ತೆ. ಸೊ ಇಷ್ಟೆಲ್ಲ ಅನುಕೂಲ ಇರುವಂತಹ ಈ ಒಂದು ಎಳನೀರನ್ನು ಪ್ರತಿನಿತ್ಯ ಕನಿಷ್ಠ 1 ಬಾರಿಯಾದರೂ ಕುಡಿತೀರಿ ಅಲ್ವಾ? ಬೆಳಗ್ಗೆ ತಿಂಡಿಗಿಂತ 1 ಗಂಟೆ ಮುಂಚೆ ಕುಡಿಯುವುದು ತುಂಬ ಒಳ್ಳೆಯದು.
ಬೆಳಗ್ಗೆ ಆಗಲಿಲ್ವಾ, ಮಧ್ಯಾಹ್ನ ಊಟಕ್ಕಿಂತ 1 ಗಂಟೆ ಮುಂಚೆ ಕುಡಿಯುವುದು ಒಳ್ಳೆಯದು. ಆಗಲೂ ಆಗಲಿಲ್ವಾ, ಸಂಜೆ ಸುಮಾರು ಒಂದು 5-5:30 ನೀವು ಎಲ್ಲೇ ಇರಲಿ ಒಂದು ಎಳನೀರನ್ನು ಕುಡಿಯುವಂಥ ಅಭ್ಯಾಸ ಇಟ್ಟುಕೊಳ್ಳಿ. ಒಂದು ನೆನಪಿಟ್ಟುಕೊಳ್ಳಿ, ಒಳಗಡೆ ಕೊಬ್ಬರಿ ಇದೆ ಅಥವಾ ಒಂದು ಎಳೆ ಕೊಬ್ಬರಿ ಇದೆ, ಯಾವುದೇ ಕಾರಣಕ್ಕೆ ಅದನ್ನು ತಿನ್ನೋದಕ್ಕೆ ಹೋಗಬೇಡಿ. ಯಾಕೆಂದರೆ ಎಳನೀರಿನ ಜೀರ್ಣಕ್ರಿಯೆ ಬೇರೆ ಇರುತ್ತೆ, ಒಳಗಿರುವಂಥ ಕೊಬ್ಬರಿಯ ಜೀರ್ಣಕ್ರಿಯೆ ಸಮಯ ಬೇರೆ ಇರುತ್ತೆ. ಆ ದೃಷ್ಟಿಯಿಂದ ಬರೀ ನೀರು ಮಾತ್ರ ಕುಡಿರಿ, ಒಳಗಡೆ ಇರುವಂಥ ಕೊಬ್ಬರಿಯನ್ನು ಸೇವನೆ ಮಾಡಲಿಕ್ಕೆ ಹೋಗಬೇಡಿ. ಇದನ್ನು ಅಳವಡಿಸಿಕೊಂಡು ಆರೋಗ್ಯವಂತರಾಗಿ 100 ಕಾಲ ಬಾಳಿ ಅಂತ ಹೇಳ್ತಾ ನನ್ನ ವಾಣಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ತಮಗೆಲ್ಲ ಮಂಗಳವಾಗಲಿ. ಜೈ ಶ್ರೀರಾಮ್, ಜೈ ಧನ್ವಂತರಿ.